ಕಣ್ವಿ ಕಾರ್ನರ್ಗೆ ಸ್ವಾಗತ. ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಈ ಪಲ್ಸೇಟಿಂಗ್ ಟೆಸ್ಟ್ ಸಿರೀಸ್ನ ಕೊನೆಯ ಹಾಗೂ 5ನೇ ಮ್ಯಾಚ್ ಇದೇ ಗುರುವಾರದಂದು ಓವಲ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ಆರಂಭ ಆಗಲಿದೆ. ಈ ಗ್ರೌಂಡ್ಗೆ ದೊಡ್ಡ ಇತಿಹಾಸವಿದೆ. ಲಂಡನ್ನ ಥೇಮ್ಸ್ ನದಿಯ ಉತ್ತರ ಭಾಗದಲ್ಲಿ ಎಲಿಟ್ ಕ್ಲಾಸ್ ಇರುವಂಥ ಸೇಂಟ್ ಜಾನ್ಸ್ ವುಡ್ನಲ್ಲಿ ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡ್, ಹೋಮ್ ಆಫ್ ಕ್ರಿಕೆಟ್ ಇದೆ. ಹಾಗೆಯೇ ಥೇಮ್ಸ್ ನದಿಯ ದಕ್ಷಿಣ ಭಾಗದ ದಂಡೆಯಲ್ಲಿ ಈಗ ಯುಗಪುರುಷ ಜಗಜ್ಯೋತಿ ಬಸವೇಶ್ವರರ ಸ್ಟ್ಯಾಚ್ಯೂ ಇದೆಯಲ್ಲ, ಅದರಿಂದ ಹಿಂದೆ ಸ್ವಲ್ಪ ದೂರದಲ್ಲಿಯೇ ಕೆನಿಂಗ್ಟನ್ ಏರಿಯಾದಲ್ಲಿ ಈ ಓವಲ್ ಕ್ರಿಕೆಟ್ ಗ್ರೌಂಡ್ ಇದೆ. ಇದು 1845ಇಂದ ಸರ್ರೆ ಕೌಂಟಿ ಕ್ರಿಕೆಟ್ ಕ್ಲಬ್ನ ಹೋಮ್ ಗ್ರೌಂಡ್ ಆಗಿದೆ. ನಿಮಗೆ ಗೊತ್ತಿದೆಯೇ, 1880ಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಗ್ಲೆಂಡ್ನಲ್ಲಿ ಟೆಸ್ಟ್ ಮ್ಯಾಚ್ ನಡೀತು. ಅದು ಎಲ್ಲಿ ನಡೀತು? ಹೋಮ್ ಆಫ್ ಕ್ರಿಕೆಟ್ ಲಾರ್ಡ್ಸ್ನಲ್ಲ, ಇದೇ ಓವಲ್ ಕ್ರಿಕೆಟ್ ಗ್ರೌಂಡ್ನಲ್ಲೇ ಮೊಟ್ಟ ಮೊದಲ ಬಾರಿಗೆ 1880ಯಲ್ಲಿ ಟೆಸ್ಟ್ ಮ್ಯಾಚ್ ಇಂಗ್ಲೆಂಡ್ನಲ್ಲಿ ನಡೆಯಿತು. ಆಗ ಈ ಜಾಗ ಇದೆಯಲ್ಲ, ಒಂದು ಕ್ಯಾಬೇಜ್ ಬೆಳೆಯುವಂಥ ಒಂದು ಹೊಲ ಫೀಲ್ಡ್ ಆಗಿತ್ತು. ಅದರ ಸುತ್ತಲೂ ಓವಲ್ ಶೇಪ್ನಲ್ಲಿ ರೋಡ್ ಇತ್ತು. ಹೀಗಾಗಿ ಇದಕ್ಕೆ 1845ಇಂದ ಓವಲ್ ಕ್ರಿಕೆಟ್ ಗ್ರೌಂಡ್ ಅಂತ ಅಂತಾರೆ. ಹಂತ ಹಂತವಾಗಿ ಮಿಲಿಯಗಟ್ಟಲೆ ಪೌಂಡ್ಸ್ ಖರ್ಚು ಮಾಡಿ ರಿನೋವೇಟ್ ಮಾಡಲಾಗಿದೆ. ಆದರೆ ಈಗ ಇವರಿಗೆ ಪ್ರಮುಖ ಸ್ಪಾನ್ಸರ್ ಅಂದರೆ ಸೌತ್ ಕೊರಿಯನ್ ಜಾಯಿಂಟ್ ಆದಂಥ ಕಿಯಾ. ಅದಕ್ಕಾಗಿ ಇದಕ್ಕೆ ಕಿಯಾ ಓವಲ್ ಕ್ರಿಕೆಟ್ ಗ್ರೌಂಡ್ ಅಂತ ಕರೀತಾರೆ. ಸುಮಾರು 27,000 ಕೆಪಾಸಿಟಿ, ಪೆವಿಲಿಯನ್ ಎಂಡ್ ಹಾಗೂ ವಾಕ್ಸಾಲ್ ಎಂಡ್. ಈ ಮೈದಾನದ ಪೂರ್ವ ಭಾಗದಲ್ಲಿ ದೊಡ್ಡ ದೊಡ್ಡ ಬ್ಯಾರೆಲ್ ಶೇಪ್ಡ್ ಗ್ಯಾಸೋಮೀಟರ್ಸ್ ಅಂತ ಗ್ಯಾಸೋಮೀಟರ್ಗಳನ್ನು ನೀವು ನೋಡ್ತೀರಿ. ಒಂದು ಯಾವುದೇ ಗ್ರೌಂಡ್ನ ಫೋಟೋ ನೋಡಿದಾಗ ಈ ಥರ ಗ್ಯಾಸೋಮೀಟರ್ಸ್ ಕಂಡ್ರೆ ಖಂಡಿತವಾಗಿ ಅದು ಓವಲ್ ಕ್ರಿಕೆಟ್ ಗ್ರೌಂಡ್ ಅಂತ ಗುರುತಿಸ್ಬೋದು. ಇದು ಭಾರತಕ್ಕೆ ಹ್ಯಾಪಿ ಹಂಟಿಂಗ್ ಗ್ರೌಂಡ್. ಯಾಕಂತಂದರೆ 1971ನಲ್ಲಿ ಅಜಿತ್ ವಾಡೇಕರ್ ಅವರ ನೇತೃತ್ವದಲ್ಲಿ ಭಾರತೀಯ ಟೀಮ್ ಇದೇ ಗ್ರೌಂಡ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಗ್ಲೆಂಡ್ ನೆಲದಲ್ಲಿ ಒಂದು ಟೆಸ್ಟ್ ಗೆದ್ದಿತು ಹಾಗೂ ಸರಣಿಯನ್ನು ಗೆದ್ದುಕೊಂಡಿತು. ಆ ಜಯದ ರೂವಾರಿ ನಮ್ಮ ಕರ್ನಾಟಕದ ಸ್ಪಿನ್ ಮಾಂತ್ರಿಕ BS ಚಂದ್ರಶೇಖರ್ 2ನೇ ಇನ್ನಿಂಗ್ಸಲ್ಲಿ 6 ವಿಕೆಟ್ ಪಡೆದುಕೊಂಡಿದ್ದರು. ಅಷ್ಟೇ ಅಲ್ಲ, 1948ಅಲ್ಲಿ ಸರ್ ಡೊನಾಲ್ಡ್ ಬ್ರಾಡ್ಮನ್ ಅವರು ತಮ್ಮ ಕೊನೆಯ ಟೆಸ್ಟ್ ಮ್ಯಾಚನ್ನು ಈ ಗ್ರೌಂಡಲ್ಲಿ ಆಡಿದರು. ಹಾಗೂ ಅವರು 2ನೇ ಇನ್ನಿಂಗ್ಸ್ನಲ್ಲಿ ಮೊದಲ ಬಾಲ್ನಲ್ಲೇ ಇಂಗ್ಲಿಷ್ ಲೆಗ್ ಸ್ಪಿನ್ನರ್ ಎರಿಕ್ ಹಾಲಿಸ್ ಅವರ ಬೌಲಿಂಗ್ನಲ್ಲಿ ಕ್ಲೀನ್ ಬೋಲ್ಡ್ ಆದರು. ಅದಕ್ಕಾಗಿಯೇ ಅವರ ಟೆಸ್ಟ್ ಎವರೇಜ್ 100 ರನ್ಗಳನ್ನು ಮುಟ್ಟಲಿಲ್ಲ, 99.94ಗೆ ಕುಂಠಿತವಾಯಿತು. ಇಂಟ್ರೆಸ್ಟಿಂಗ್ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.